ಹಲೋ ಗೆಳೆಯರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ಗೆಳೆಯರೆ, ಇವತ್ತು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕಾಲಿರ್ತಕ್ಕಂಥ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತೇನೆ ಸ್ನೇಹಿತರೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪತ್ತೆ ಸ್ನೇಹಿತರೆ. ನೋಡಿ, ಓಪನಿಂಗ್ ಡೇಟ್ ನೋಡೋದಾದರೆ 4/4/2026 ಒಂದು ಅಧಿಸೂಚನೆಯ ದಿನಾಂಕ ನಿಗದಿಪಡಿಸಲಾಗಿತ್ತು. ಅರ್ಜಿಗಳನ್ನು ಸಲ್ಲಿಸಲಿಕ್ಕೂ ಕೂಡ 4/4/2026 ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೂ ಅದೇ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಕ್ಲೋಸಿಂಗ್ ಡೇಟ್ ಟೈಮ್ ಫ್ರಮ್ ಆನ್ಲೈನ್ ರಿಜಿಸ್ಟ್ರೇಷನ್ ನೋಡಿ 1/5/2026 1/5/2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ CBT. ಜೂನ್ 26 ಒಂದು ಯಾವುದೇ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಒಟ್ಟು ಜೂನ್ ತಿಂಗಳಲ್ಲಿ ನಿಮಗೆ CBT ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ನಿಮಗೆ ಇರುತ್ತೆ. ಕ್ವಾಲಿಫಿಕೇಷನ್ ಮತ್ತು ಪೋಸ್ಟ್ಗಳನ್ನ ನೋಡೋದಾದರೆ ಪೋಸ್ಟ್ ನೋಡಿ, ಒಂದು ಹುದ್ದೆ ಅಸಿಸ್ಟೆಂಟ್, ಇಲ್ಲಿ ಹುದ್ದೆ ಖಾಲಿ ಇವೆ. ಲೆವೆಲ್ 5ನಲ್ಲಿ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಸ್ಕೇಲ್ ಆಫ್ ಪೇ 21,000ದಿಂದ 74,000ವರೆಗೂ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಂಬರ್ ಆಫ್ ವೇಕೆನ್ಸಿಗಳನ್ನು ನೋಡಿದ್ರೆ ಒಟ್ಟು 16 ವೇಕೆನ್ಸಿಗಳು ಇಲ್ಲಿ 16 ಹುದ್ದೆಗಳು ಇಲ್ಲಿ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಕ್ವಾಲಿಫಿಕೇಷನ್ ನೋಡೋದಾದರೆ 3 years ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ವಿತ್ ನಾಟ್ ಲೆಸ್ 60% ಮಾರ್ಕ್ಸ್ ಆಗಿರ್ಬೇಕು. ನಿಮಗೆ ಯಾವುದೇ ಒಂದು ಡಿಗ್ರಿಯಲ್ಲಿ ನಿಮಗೆ ಕಾಮರ್ಸ್ ಅಂದರೆ BComನಲ್ಲಿ ನೀವು ಪಾಸ್ ಮಾಡಿದರೆ 60% ಎಬೋವ್ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಕ್ಯಾಟಗರಿ 1ಕ್ಕೆ ಇದು ಸೀಮಿತ ಅಂತ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ನೋಡಿದರೆ 18ರಿಂದ 30 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ನ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ವರ್ಟಿಕಲ್ ರಿಸರ್ವೇಷನ್ ನೋಡೋದಾದರೆ URಗೆ 6 ಹುದ್ದೆಗಳು, SCಗೆ 2 ಹುದ್ದೆ, STಗೆ 2 ಹುದ್ದೆ, OBCಗೆ 4 ಹುದ್ದೆ ಮತ್ತು EWSಗೆ 2 ಹುದ್ದೆಗಳು ಖಾಲಿ ಇವೆ. ಬ್ಯಾಕ್ಲಾಗ್ ವೇಕೆನ್ಸಿಗಳು ನೋಡಿದರೆ PWBDಗೆ 1 ಹುದ್ದೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 2 ಹುದ್ದೆಗಳಲ್ಲಿ ಖಾಲಿ ಇವೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ಹುದ್ದೆ ನೋಡೋದಾದರೆ ಅಸಿಸ್ಟೆಂಟ್ ಮ್ಯಾನೇಜರ್, ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ 1ರ ಸ್ಕೇಲ್ ನೋಡೋದಾದರೆ ಇದಕ್ಕೆ ಮಂತ್ಲಿ ಸ್ಯಾಲ್ರಿ 40,000ದಿಂದ 1,40,000ವರೆಗೂ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಯಾರಿಗೆ? ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಗಳನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ. ನಂಬರ್ ಆಫ್ ವೇಕೆನ್ಸಿ ನೋಡೋದಾದರೆ 7 ಹುದ್ದೆಗಳು ಅಂದರೆ 7 ಹುದ್ದೆಗಳು ಇಲ್ಲಿ ಖಾಲಿ ಇವೆ ಅಂತ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ 3 years ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ವಿತ್ ಲೆಸ್ ದೆನ್ 60% ಮಾರ್ಕ್ಸ್. ಇದಕ್ಕೂ ಕೂಡ ಡಿಗ್ರಿ ಮುಗಿದಿರಬೇಕು. BComಲ್ಲಿ 60% ಎಬೋ ನಿಮಗೆ ಮಾರ್ಕ್ಸ್ಗಳ ಇದ್ದರೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. ಇದಕ್ಕೂ ಕೂಡ ಕ್ಯಾಟಗರಿ 1ರಲ್ಲಿ ಬರುತ್ತೆ. ಮೆಡಿಕಲ್ ಕ್ಯಾಟಗರಿ 1 C1 ಆಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 30 ವರ್ಷ ಏಜ್ ಲಿಮಿಟ್ನ ನೀಡಿದ್ದಾರೆ ಸ್ನೇಹಿತರೆ. ವರ್ಟಿಕಲ್ ರಿಸರ್ವೇಷನ್ ನೋಡೋದಾದರೆ URಗೆ 2, SCಗೆ 1, STಗೆ 1, OBC ಮತ್ತು NCLಗೆ ತಲಾ 1, EWSಗೆ 1 ಹುದ್ದೆ ಖಾಲಿವೆ. ಹಾರಿಜಾಂಟಲಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕೂಡ ಇಲ್ಲಿ 1 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಬೈ 5 years ಫಾರ್ SC/ST ಕ್ಯಾಂಡಿಡೇಟ್ಸ್. SC/STಗೆ 30 ವರ್ಷ ಇದ್ದರೆ 35 ವರ್ಷ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. OBC ಮತ್ತು NCL ಅವರಿಗೆ 3 ವರ್ಷಗಳ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಳ್ಳಬಹುದು ಸ್ನೇಹಿತರೆ. ಇನ್ನು UR ಮತ್ತು EWSಗೆ ಕೂಡ 3 ವರ್ಷಗಳ ಇದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ಈ ಒಂದು ಹುದ್ದೆಯ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸರಿನಾ? ಈ ಒಂದು ಹುದ್ದೆಗೆ ಯಾರಾದರೂ ಆಸಕ್ತಿಗಳನ್ನು ಅಭ್ಯರ್ಥಿಗಳು ಡಿಗ್ರಿಯಲ್ಲಿ BCom ಮುಗಿಸಿ ಜಾಬ್ನ ಹುಡುಕ್ತಿರೋಂಥ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಜೂನ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಪ್ರಿಪೇರ್ ಆಗಿ ದಯವಿಟ್ಟು ಅರ್ಜಿಯನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳು ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಮಂತ್ಲಿ ಸ್ಯಾಲ್ರಿಗಳು ಇಷ್ಟು ಈ ಒಂದು ಬುದ್ಧಿಯ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ.
ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ದಯವಿಟ್ಟು ಇದೇ ಥರದ ಎಲ್ಲ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ನಿಮಗೆ ಮೊಬೈಲ್ಗೆ ತಲುಪಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗಡೆ ಚಾನಲ್ ನೇಪಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.